795. ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತನಾಡಿರ್ತಕ್ಕಂಥ ದೃಶ್ಯ TV5ಗೆ ಲಭ್ಯವಾಗಿದೆ. ಸದನದ್ದೇ ದೃಶ್ಯ ಇದು. ಸದನದ್ದೇ ದೃಶ್ಯ. ಇದರದ್ದು ಸಾಚಾತನ ಇನ್ನೊಂದು ಮತ್ತೊಂದು ಬೇಕಾದಾಗ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಪೊಲೀಸರು ಇದನ್ನು ಒಪ್ಪಿಸಿ ಆ ಒಂದು ಪ್ರೂಫನ್ನು ಕೋರ್ಟ್ನ ಮುಂದೆ ಸಬ್ಮಿಟ್ ಮಾಡ್ತಕ್ಕಂಥ ಜವಾಬ್ದಾರಿ ಪೊಲೀಸರಿಗೆ ಇರುತ್ತೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ಥರ ನನಗೆ ಹೇಳಿದ್ದಾರೆ ಅಂತ. ಸದನದಲ್ಲೇ ಆದಾಗ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರ್ತವೆ. ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರ್ಯಾರು ಹಾಜರಿದ್ದರು, ಯಾವ್ಯಾವ ಚೇರಲ್ಲಿ ಯಾರ್ಯಾರು ಕೂತಿದ್ರು, ಯಾರು ಎದುರುಗಡೆ ಯಾರಿದ್ದರು, ಯಾರ್ಯಾರು ಗುಂಪಿನಲ್ಲಿ ಏನೇನು ಮಾತಾಡ್ತಾ ಇದ್ದರು, ಯಾರು ಮಾತಾಡಿದಾಗ ಆ ಶಬ್ದ ಯಾರು ಕೇಳಿಸಿದೆ, ಯಾರ ಧ್ವನಿ, ರವಿ ಹೇಳಿದ್ದಾರಾ ಇಲ್ವಾ, ರವಿಯವರ ಬಾಯಿಂದ ಬಂದಂಥ ಉಚ್ಚಾರಣೆ ಪ್ರತಿಯೊಂದನ್ನು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಇದನ್ನು ಕೊಟ್ಟುಬಿಟ್ರೆ ಆಗ ಅರ್ಥ ಆಗಿಬಿಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ವೇಶ್ಯೆ ಅಂತ ಜರಿದಿರೋದು BJP ನಾಯಕ. ಇಂಗ್ಲೀಷಲ್ಲಿ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ. ಅದನ್ನು ಪರಿಷತ್ನ ಕಲಾಪದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಸದನದಲ್ಲಿ ಕೊಲೆಗಾರ ಅಂತ ಹೆಬ್ಬಾಳ್ಕರ್ ಕರೆದಿದ್ದಕ್ಕೆ ಪ್ರತಿಯಾಗಿ ಇವರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ರವಿಯವರು ಕರೆದಿದ್ದಾರೆ ಅಂತ ಆರೋಪ. ಇದೇ ವೇಳೆ ಕಣ್ಣೀರು ಹಾಕ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಿಂದ ಆಚೆ ಬಂದಿದ್ದಾರೆ. ಬಳಿಕ ಸ್ಪೀಕರ್ ಬಳಿ ಹೇಳಿಕೆ ಕೊಡಬೇಕಾದರೂ ಕೂಡ ಹೆಬ್ಬಾಳ್ಕರ್ ಅವರು ಎಮೋಷ್ನಲ್ ಆಗಿದ್ದರು, ಭಾವುಕರಾಗಿದ್ದರು, ಅಳ್ತಾ ಇದ್ರು ಅಂತ. ಬಹಳ ನೋವಾಗಿದೆ. ಬಹಳ ಗಟ್ಟಿಗಿತ್ತೆ ಅಂತ ಇದ್ರು. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ. ಅರೆಸ್ಟ್ ಮಾಡಿದ್ದಾರೆ. ದಯಮಾಡಿ ನೋವಾಗಿದೆ. ರಿಯಾಕ್ಟ್ ಮಾಡ್ತೀನಿ. ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಟ್ಟಿಗಿತ್ತೆ ಅಂತ ಇದ್ರು. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ. ಅರೆಸ್ಟ್ ಮಾಡಿದ್ದಾರೆ. ದಯಮಾಡಿ ನೋವಾಗಿದೆ. ರಿಯಾಕ್ಟ್ ಮಾಡ್ತೀನಿ. ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಟ್ಟಿಗಿತ್ತೆ ನೋಡಿ.